ಡೆಲ್ಲಿಗೆ ಹೋಗಿದ್ದಾರೆ ದೊಡ್ಡಗೌಡ್ರು. ಕೊನೆ ಹಂತದ ಸೀಟು ಹಂಚಿಕೆ ಬಗ್ಗೆ ಮಾತನಾಡಲಿಕ್ಕೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡ್ತಾರೆ ದೇವೇಗೌಡರು. ಸದ್ಯ ಜೆಡಿಎಸ್ಗೆ 3 ಸ್ಥಾನ ಬಿಟ್ಕೊಡೋಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿದೆ. ಕೋಲಾರ ಕ್ಷೇತ್ರದ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇರೋ ಕಾರಣ ಬಿಜೆಪಿಯವರು ಕೂಡ ಬಿಟ್ಕೊಡಕ್ ರೆಡಿ ಇಲ್ಲ. ಯಾಕಂದ್ರೆ ಅಲ್ಲಿ ಹಾಲಿ ಸಂಸದರಿದ್ದಾರೆ. ಹಾಗಾಗಿ ಆ ಗೊಂದಲ ಇರೋದ್ರಿಂದ ಅಧಿಕೃತವಾಗಿ ಅನೌನ್ಸ್ ಮಾಡ್ಬಿಡಿ, ನಮಗೆ ಯಾರು ಬೇಕೋ ನಮ್ಮ 3 ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಅನೌನ್ಸ್ ಮಾಡಿ ನಾವು ಕೂಡ ಪ್ರಚಾರಕ್ಕೆ ಇಳಿತೀವಿ ಅಂತ ಮಾತನಾಡೋಕೆ ದೊಡ್ಡಗೌಡ್ರೆ ಈ ಸಲ, ಕುಮಾರಸ್ವಾಮಿ ಅವರೆಲ್ಲ ದೊಡ್ಡಗೌಡ್ರೆ ಈ ಸಲ ಭೇಟಿ ಕೊಡ್ತಾ ಇದ್ದಾರೆ. ಮಗದೊಂದ್ ಕಡೆ ಕುಮಾರಸ್ವಾಮಿ ಅವರು ಅಂದ್ರೆ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಹಾಗಾಗಿ ದೊಡ್ಡಗೌಡ್ರೆ ಇದೀಗ ಡೆಲ್ಲಿಯತ್ತ ಪ್ರಯಾಣವನ್ನ ಬೆಳೆಸೋಕೆ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಭೇಟಿ ಮಾಡ್ತಾರೆ. ಸೊ ಕೋಲಾರ ಒಂದ್ ರೀತಿ ಕಗ್ಗಂಟಾಗಿದೆ. ಜೆಡಿಎಸ್ ತಮಗೇ ಬೇಕು, 2 ಕ್ಷೇತ್ರ ಉಳಿಸ್ಕೊಳ್ಳೋಕೆ ನಾವು ಅವ್ರ ಹತ್ರ ಮೈತ್ರಿ ಮಾಡ್ಕೊಳ್ಬೇಕಿತ್ತ ಅನ್ನೋ ಅಸಮಾಧಾನದ ಮಾತುಗಳೆಲ್ಲ ಜೆಡಿಎಸ್ ಪಾಳಯದಲ್ಲಿ ಕೇಳಿ ಬಂದ ನಂತರ ಕೋಲಾರ ಅವರಿಗೆ ಬಿಟ್ಕೊಡೋಣ, ಉಳಿದಿರುವಂತಹ ಕ್ಷೇತ್ರಕ್ಕೆ ಅದು ಇಂಪ್ಯಾಕ್ಟ್ ಆಗೋದು ಬೇಡ, ಅವರು ಅಸಮಾಧಾನಗೊಂಡ್ರೆ ಅನ್ನೋ ಮಾತಿಗೆ ಬಿಜೆಪಿ ಒಪ್ಕೊಂಡಿದೆ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಇದೀಗ ಕೊನೆ ಹಂತದ ಮಾತುಕತೆ ಈ ಸಲ ದೇವೇಗೌಡರು ಮತ್ತು ಬಿಜೆಪಿ ಜೊತೆಗೆ ಅಂತ ಹೇಳ್ಬೋದಾ? ವಿದ್ಯಾ, ಹೌದು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರೋದ್ರಿಂದ ಆ ಸೀಟು ಅಂತಿಮ ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಗೆ ದೇವೇಗೌಡರು ಹೊರಟಿದ್ದಾರೆ. ಬಹುಶಃ ಜೆ.ಪಿ. ನಡ್ಡಾ, ಅಮಿತ್ ಶಾ, ಮೋದಿ ಅವರನ್ನ ಭೇಟಿಯಾಗುವಂತಹ ಟಿಪಿಯನ್ನು ಹಾಕೊಂಡಿದ್ದಾರೆ. ಅಂತಿಮವಾಗಿ ಅಂದ್ರೆ 2 ಸೀಟ್ ಅಷ್ಟೇ ಅನ್ನುವಂತಹ ಗೊಂದಲಗಳಿತ್ತು. ಅದಾದ ನಂತರ 3 ಸೀಟ್ ಕೊಡುತ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಆಗಿದೆ. ಆದ್ರೆ ಅದನ್ನ ಫೈನಲ್ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದೇವೇಗೌಡರೇ ಖುದ್ದಾಗಿ ಕುಮಾರಸ್ವಾಮಿ ಅವರ ಜಾಗದಲ್ಲಿ ಇವತ್ತು ದೇವೇಗೌಡರು ಹೋಗಿದ್ದಾರೆ. ಅಂತಿಮವಾಗಿ ಇವತ್ತು ಕೇಂದ್ರ ಬಿಜೆಪಿ ನಾಯಕರ ಜೊತೆ ಮಾತನಾಡಿ ಸೀಟನ್ನ ಹಂಚಿಕೆಯನ್ನ ಮಾಡ್ಕೊಳ್ಳೋದು ಒಂದು ಭಾಗ ಆದ್ರೆ, ಎರಡನೇ ಭಾಗ ಪ್ರಚಾರದ ವಿಚಾರವಾಗಿ ಕೂಡ, ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರು ನಿಂತಿದ್ದಾರೆ, ಅವರ ಪರವಾಗಿ ಪ್ರಚಾರ ಮಾಡುವಂತದ್ದು, ಮತ್ತೆ ಜೆಡಿಎಸ್ಗೆ ಸಿಗಬಹುದಾದಂತಹ 3 ಕ್ಷೇತ್ರಗಳಲ್ಲಿ ಕೂಡ ಮೋದಿ, ಅಮಿತ್ ಶಾ ಅವರು ಮತ್ತೆ ಜೆ.ಪಿ. ನಡ್ಡಾ ಅವರು ಪ್ರಚಾರ ಮಾಡುವಂತ ವಿಚಾರವಾಗಿ ಇವತ್ತು ದೇವೇಗೌಡರು ಅವ್ರ ಜೊತೆ ಮಾತುಕತೆಗಳನ್ನ ಮಾಡ್ಕೊಂಡು ಬರ್ತಾರೆ. 2 ವಿಚಾರ, ಒಂದು ಸೀಟು ಹಂಚಿಕೆ ಮತ್ತು ಪ್ರಚಾರದ ವಿಚಾರವಾಗಿ ಅಂತಿಮ ಮಾತುಕತೆಗೆ ಇವತ್ತು ದೇವೇಗೌಡರು ದೆಹಲಿಗೆ ಹೋಗಿರುವಂತದ್ದು. ಅವರು ದೆಹಲಿಯಲ್ಲಿ ಮಾತುಕತೆ ಆದ ಬಳಿಕ ಯಾವೆಲ್ಲ ಮಾಹಿತಿಗಳು ಅಥವಾ ಮಾತುಕತೆ ಆಗಿದೆ ಅನ್ನುವಂಥದ್ದು ನಮಗೆ ಒಂದಿಷ್ಟು ಚಿತ್ರಣಗಳು ಸಿಗುತ್ತೆ. ವಿದ್ಯಾ, ಥ್ಯಾಂಕ್ ಯು.